ತಂತಿಯಲ್ಲಿ ಸುನಾದವಿದೆ, ಅದನ್ನು ವೀಣದಿಂದ ಬಿಗಿದಾಗ ಮಾತ್ರ. ವಾದ್ಯಗಳಲ್ಲಿ ಸುನಾದವಿದೆ, ಅದನ್ನು ಚರ್ಮಗಳಿಂದ ಬಿಗಿದಾಗ ಮಾತ್ರ. ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ, ಅದನ್ನು ದಾರದಿಂದ ಬಿಗಿದಾಗ ಮಾತ್ರ. ಸ್ವತಂತ್ರ ಧೀರಸಿದ್ದೇಶ್ವರ, ನನ್ನಲ್ಲೂ ಶಕ್ತಿ ಇದೆ, ನನ್ನನ್ನು ನಿನ್ನ ಶ್ರೀಚರಣಗಳಿಗೆ ಮಣಿದಾಗ ಮಾತ್ರ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ, ಶರಣ್ಯೇ ತ್ರಂಬಕಿ ದೇವಿ ನಾರಾಯಣೇ ನಮೋಸ್ತುತೆ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಹೃದಯ ಕಮಲದಾನಿಸಿಕೊಂಡು ಎನ್ನ ಆರಾಧ್ಯ ದೈವ ಲಿಂಗೈಕ್ಯ ಮಹಾಮಹಿಮ ಜಗತ್ಪೂಜ್ಯ ವೀರಮಾಂತೇಶ್ವರರ ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯರಾದ, ಬಹುಶಃ ಇಲ್ಲಿಯವರೆಗೂ ಯಾರು ಮಠಾಧೀಶರು ಬಂದಿದ್ದಾರೋ ಗೊತ್ತಿಲ್ಲ, ಆ ಮಠಾಧೀಶರು ಆಶೀರ್ವಾದ ಮಾಡಿದ್ದಾರೆ. ನಿಜವಾದ ಆಶೀರ್ವಾದ, ನಿಜವಾದ ಈ ವೇದಿಕೆ ಯಾವಾಗ ಸಾರ್ಥಕತೆ ಹೊಂದಿತ್ತು, ಯಾವಾಗ ಪುಣ್ಯವನ್ನು ತಂದಿತ್ತು ಅಂತ ಕೇಳಿದರೆ, ಸಾಕ್ಷಾತ್ ಜಗನ್ಮಾತೆ ಶಾಂಭವ್ಯ ಆರಾಧಕರಾದ ಶಿವಲಿಂಗ ರಾಜೇಂದ್ರ ಶಿವಾಚಾರ್ಯ ಪೂಜಾಜಿ ಅಪ್ಪಾಜಿ ಅವರು ಸಾಕ್ಷಾತ್ ದೇವಿಯ ಸ್ವರೂಪವಾಗಿ ಬಂದು ಇಲ್ಲಿ ಕುಂತಾಗ ಮಾತ್ರ ನೀವೆಲ್ಲರೂ ಧನ್ಯವನ್ನು ಪಡೆದಿದೆ ಈ ವೇದಿಕೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಪರಮ ಪೂಜ್ಯರು ದೇವಿಯ ಆರಾಧಕರು, ಅವರು ಬಂದು ಇವತ್ತಿನಲ್ಲಿ ದೇವಿಯ ಸ್ವರೂಪವಾಗಿ ಕುಂತು ತಮಗೆಲ್ಲರ ದರ್ಶನ ಆಶೀರ್ವಾದ ಕೊಡ್ತಾ ಇದ್ದಾರಲ್ಲ, ಆ ಪರಮ ಪೂಜ್ಯರ ಶ್ರೀಚರಣಕ್ಕೂ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳು ಸಲ್ಲಿಸಿ, ಆತ್ಮೀಯರಾದ ಲೋಕಾಪುರದ ಮಹಂತ ಸ್ವಾಮಿಗಳು ಅವ್ರು ಹೆಂಗೆ ಪ್ರವಚನ ಅವರು ಮಾತಾಡೋದು ಹೆಂಗಂದ್ರೆ, ಅವ್ರಿಗೆ ₹1 ಕೊಟ್ಟು ಪುರಾಣ ಹಚ್ಬೇಕ್ರಿ, ₹100 ಕೊಟ್ಟು ಪುರಾಣ ಬಿಡಿಸ್ಬೇಕು ಅವ್ರಿಗೆ. ಅಂದ್ರೆ ಅಷ್ಟು ಬೇಗ ಬಿಡಂಗಿಲ್ಲ ಅಂತ. ಎಮ್ಮಿಗೆ ನೀರಿಗೆ ಕಳಿಸ್ಬಾರ್ದಂತೆ, ಎಮ್ಮಿಗೆ ನೀರಿಗೆ ಕಳಿಸಿದ್ರೆ ಜಲ್ದಿ ಬರ್ತದೆ ಅನ್ನೋದು ಬರಂಗಿಲ್ಲ. ಮತ್ತು ಪಾಪ ಇವು ಹೆಣ್ಮಕ್ಳಿಗೆ ಬಟ್ಟೆ ಅಂಗಡಿ ಕಳಿಸಿದ್ರೆ ಇವ್ರೇನು ಜಲ್ದಿ ಬರ್ತಾರೆ? ನೀವು ಹೆಣ್ಮಕ್ಳಿಗೆ ಬಟ್ಟೆ ಅಂಗಡಿ ಕಳಿಸ್ಬಾರ್ದಂತೆ, ಎಮ್ಮಿಗೆ ನೀರಿಗೆ ಕಳಿಸ್ಬಾರ್ದಂತೆ. ನಮ್ಮ ಲೋಕಾಪುರ ಪರಮ ಪೂಜ್ಯರ ಕೈಯಾಗ ಮೈಕ್ ಕೊಡಬಾರ್ದಂತೆ. ಅವ್ರ ಕೈಯಾಗ ಕೊಟ್ಟರೆ ಜಲ್ದಿ ವಾಪಸ್ ಬರಂಗಿಲ್ಲ, ಎಮ್ಮಿನ ಹೊರಗೆ ಬರಂಗಿಲ್ಲ. ಪಾಪ ಹೆಣ್ಮಕ್ಳಿಗೆ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ರೆ ಜಲ್ದಿನೇ ಮೊದಲೇ ಬರಂಗಿಲ್ಲ ಅವರು. ಅದರಂಗೆ ಪರಮ ಪೂಜ್ಯರು ಸಹ ಆತ್ಮೀಯ ಪೂಜ್ಯರಿಗೆ ಭಕ್ತಿ ಶರಣಾರ್ಥಿಗಳು ಸಮರ್ಪಿಸಿ, ವೀರೇಶ್ ಅವರ ಗವಾಯಿಗಳು ಭಾಳ ಸುಂದರವಾಗಿ ಹಾಡನ್ನು ಹಾಡ್ತಾರೆ, ಅವರಿಗೆ ಸಹ ಶರಣಾರ್ಥಿಗಳನ್ನು ಸಮರ್ಪಿಸಿ, ಮತ್ತು ಇನ್ನೊಬ್ಬರಾದ ನಮ್ಮ ಟಬಲಾಜಿ ಅವರು, ರಾಜಶೇಖರ್ ಟಬಲಾಜಿ ಅವರಿಗೆ ಶರಣಾರ್ಥಿಗಳು ಸಮರ್ಪಿಸಿ, ಈ ಊರಿನ ಸಂಗಮೇಶ್ವರರ ಗದ್ದಿಗೆ ಶರಣಾರ್ಥಿ ಬಂಡಲಿಂಗೇಶ್ವರ ಬಸವಣ್ಣನವರ ಎಲ್ಲ ಊರಿನ ಅಧಿದೇವತೆಗಳು ತಮ್ಮೆಲ್ಲರ ಅಂತರಾತ್ಮ ಅಡಗಿರುವಂಥ ನಮ್ಮ ಆತ್ಮೀಯರಾದ ಮಾಳಪ್ಪ ಪೂಜಾರಿಯವರು ಮತ್ತು ಈ ದೇವಿಯ ಸಾಕ್ಷಾತ್ ಜಗನ್ಮಾತೆಯ ಮರಿಯಮ್ಮ ತಾಯಿಯ ಕರ್ತೃಗದ್ದಿಗೆ ಭಕ್ತಿಯ ಶರಣಾರ್ಥಿಗಳು ಸಮರ್ಪಿಸಿ, ತಮ್ಮೆಲ್ಲರ ಅಂತರಾತ್ಮ ಅಡಗಿರುವಂಥ ತಾಯಿಯ ಚಿಜ್ಯೋತಿ ಬೆಳಕಿಗೆ ಭಕ್ತಿಯ ಶರಣಾರ್ಥಿಗಳು. ಪರಮ ಪೂಜ್ಯರ ದಿನ ಶರಣಾರ್ಥಿ ಅನಂತರ ನೀವು ಯಾರು ಅನ್ನಂಗಿಲ್ಲ. ಈ ಕಾರ್ಯಕ್ರಮ ಬಹುಶಃ ಭಾಳ ಸಂತೋಷ ತಂದಿತ್ತು ನನಗೆ. ಭಾಳ ಚಂದ ಮಾತಾಡ್ಬೇಕಂತ ಟೈಮ್ ತಗೊಂಡಿದ್ದೆ. ಅಪ್ಪ ಅವರು ಒಂದು 3-4 ನಿಮಿಷದೊಳಗೆ ಮುಗಿಸಂದ್ರು, 2 ನಿಮಿಷ ಆಯ್ತು. ಆದ್ರೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ? ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ ನಮಗೆ. ಭಗವಂತ ಹಣ ಕೊಟ್ಟಾನ, ಆಸ್ತಿ ಕೊಟ್ಟಾನ, ಬಂಗಾರ ಕೊಟ್ಟಾನ, ಬೆಳ್ಳಿ ಕೊಟ್ಟಾನ, ಇದ್ರ ಯಾವುದರಲ್ಲಿ ಸಹ ನೆಮ್ಮದಿ ಇಲ್ಲ. ಆದರೆ ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ, ಭಗವಂತ ಯಾವುದ್ರೊಳಗೆ ನೆಮ್ಮದಿ ಇಲ್ಲ. ಭಗವಂತನ ಸ್ಮರಣೆ ಈ ಕಾರ್ಯಕ್ರಮ ಪುರಾಣ ಪ್ರವಚನದಲ್ಲಿ ಮಾತ್ರ ನೆಮ್ಮದಿ ಇದೆ ಅನ್ನೋ ಸಲುವಾಗಿ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ. ನೀವು ಯಾರ ಮನೆಗೇನು ಹೋದಾಗ ಒಂದು ಸ್ವಲ್ಪ ಹೊತ್ತು ಕೂಡಂದ್ರೆ ಮನೆ ಒಳಗೆ ಯಾರಿಲ್ಲ ಅಂತ ಓಡಿ ಬರ್ತೀರಿ, ಯಾಕಂದ್ರೆ ಮನೆ ಒಳಗೆ ಕಳುವಾಗ್ತಾವ ಬಾ ಅಂತ. ಆದರೆ ಇವತ್ತಿನಲೇ ಮನೆ ಬಾಗ್ಲಾಕಿ ಬಂಗಾರನ ಒಯ್ಲಿ, ಬೆಳ್ಳಿನ ಒಯ್ಲಿ, ಅಕ್ಕಿ ಚೀಲ ಏನನ್ನ ಒಯ್ಲಿ ಅಂತೇಳಿ ನಿರಾಳದಿಂದ ನೆಮ್ಮದಿಯಾಗಿ ಕುಂತಿರಿಲ್ಲ. ಇದನ್ನೇ ನಿಜವಾದ ನೆಮ್ಮದಿ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಇದೇ ನಿಜವಾದ ನೆಮ್ಮದಿ, ಇಲ್ಲಿದೆ ನೆಮ್ಮದಿ ಅಂತಕ್ಕಂಥದ್ದು. ದೇವಿಯ ಆರಾಧನೆ ಹೆಂಗ್ ಬಂತು ಜಗತ್ತದೊಳಗಂದ್ರೆ, ಮರಿಯಮ್ಮ ತಾಯಿ ಗ್ರಾಮ ದೇವತೆ, ದ್ಯಾವಮ್ಮ, ಇವೆಲ್ಲವನ್ನು ಗ್ರಾಮ ದೇವತೆ ಅಂತ ಕರಿತೀವಿ ನಾವೆಲ್ಲ. ಕೈಲಾಸದೊಳಗ ಶಿವಪಾರ್ವತಿ ಕೂತಿದ್ರಂತೆ. ಆ ಸಮಯದೊಳಗ ನಾರದನರು ಶಿವನಲ್ಲಿ ಮರಿ ಹೋದ್ರಂತೆ. ಬಹಳಷ್ಟು ಕೋಪದಾಯಕವಾಗಿ ನಾರದರು ಶಿವನಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ.
ಏ ಭಗವಂತ ಪರಮಾತ್ಮ ಭೂಲೋಕದಲ್ಲಿ ಅಧರ್ಮ, ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ ಎಲ್ಲವನ್ನು ನಡೀತಾ ಇದೆ ಭೂಲೋಕದಲ್ಲಿ. ಅಧರ್ಮವನ್ನು ತಪ್ಪಿದೆ ಭೂಲೋಕ. ಹೀಗಾಗಿ ಈ ಭೂಲೋಕದಲ್ಲಿ ಒಂದು ಶಕ್ತಿ ದೇವತೆಯನ್ನು ನೆಲೆಸಬೇಕಲ್ಲ, ಭೂಲೋಕವನ್ನು ಈ ಪುಣ್ಯದ ಕಾರ್ಯ ಅದಕ್ಕೆ ನಾವು ಎಳೆದೊಯ್ಯಬೇಕಲ್ಲ ಪರಮಾತ್ಮ. ಅದು ನೀ ಭೂಲೋಕಕ್ಕೆ ಒಂದು ಯಾವ್ದಾರ ಒಂದು ಶಕ್ತಿಯನ್ನು ಕಳಿಸಿಕೊಡು ಅಂತ ನಾರದರು ಶಿವನಲ್ಲಿ ಮರಿ ಹೋದ್ರಂತೆ. ಸಾಕ್ಷಾತ್ ಶಿವ ಏನು ಮಾಡಿದ್ರಂದ್ರೆ, ಇಲ್ಲಿ ಯಾವುದು ನೋಡಿದ್ರೆ ಬಹುಶಃ ಈ ಕೈಲಾಸದೊಳಗ ಯಾವ ಶಕ್ತಿಗೆ ಈ ಭೂಲೋಕವನ್ನು ಒಂದು ನೆಮ್ಮದಿಯಾಗಿರ್ತಕ್ಕಂಥ ಶಕ್ತಿ ಯಾರಲ್ಲಿ ಇರಲಿಲ್ಲಂತೆ. ಎಲ್ಲ ಸುತ್ತ ನೋಡಿದಂತ ಕೈಲಾಸದೊಳಗ ಪಕ್ಕದಲ್ಲಿ ಪಾರ್ವತಿ ದೇವಿ ಕುಂತಿದ್ಲಂತೆ. ದೇವಿ, ಇದು ಭೂಲೋಕದೊಳಗ ಅಧರ್ಮ, ಅತ್ಯಾಚಾರ ತಾಂಡವ ಹಾಡ್ತಾ ಇದೆ ಅಂತೆ. ನೀವು ಹೋಗಿ ಆ ಧರ್ಮವನ್ನು ಕಾಪಾಡಬೇಕಾಗ್ತದೆ, ನಿನ್ನಿಂದ ಮಾತ್ರ ಸಾಧ್ಯ, ಇದು ನೀವು ಹೋಗಬೇಕು ಮಾತೆ ಅಂತ ಸಾಕ್ಷಾತ್ ಪರಮಾತ್ಮ ದೇವಿಗೆ ಹೇಳಿದ್ಲಂತೆ. ಹೆಂಗ್ ಪ್ರಭುದು ಹೆಂಗ್ ಹೋಗ್ಬೇಕು ಅಂದಾಗ, ಏನಿಲ್ಲ, ಭೂಲೋಕದೊಳಗ ಸಾಕ್ಷಾತ್ ಮರಿಯಮ್ಮ ದೇವಿಯಾಗಿ, ಗ್ರಾಮ ದೇವತೆಯಾಗಿ, ದ್ಯಾವಮ್ಮ ದೇವಿಯಾಗಿ ನೀ ಭೂಲೋಕಕ್ಕೆ ಹೋಗಿ ಊರನ್ನು ಕಾಯಿ, ಅವಾಗ ಊರಿನ ಜನವೆಲ್ಲದು ಧರ್ಮದಿಂದ ನಡೀತಾರಂತಕ್ಕಂಥ ಮಾತು ಸಾಕ್ಷಾತ್ ಪರಮಾತ್ಮ ಹೇಳಿದ್ರಂತೆ. ಸಾಕ್ಷಾತ್ ಪಾರ್ವತಿ ದೇವಿ ಮರಿಯಮ್ಮ ತಾಯಿ ಅವತಾರ ಆಗಿ ಬಂದು ಭೂಲೋಕದಲ್ಲಿ ನೆನೆಸಿ ನಮಗೆಲ್ಲರಿಗೆ ಸಂರಕ್ಷಣೆಯನ್ನು ನೀಡ್ತಕ್ಕಂಥ ಶಕ್ತಿ ದೇವತೆಯಾಗಿದ್ದಾಳೆ. ಹಾಗಾಗಿ ನಾವೆಲ್ಲರೂ ಶಕ್ತಿ ದೇವತೆ ಅಂತ ಪೂಜಿಸ್ತೀವಿ. ಈ ಭೂಮಿಗೆ, ಈ ಬ್ರಹ್ಮಾಂಡಕ್ಕೆ, ಈ ಭರತ ಭೂಮಿಗೆ ನಾವು ಶರಣರ ಮಹಾತ್ಮರ ನೆಲೆದಾಡಿದ ಭೂಮಿ ಅಂತಾರೆ. ಇದು ಈ ನೆರೆದಾಡಿದ ಭೂಮಿ ಒಂದಿಷ್ಟು ಭೂಮಿಯಲ್ಲಿ ಒಂದಿಷ್ಟು ಮಣ್ಣನ್ನು ಹಚ್ಕೊಂಡು ನಿನ್ನ ಜನ್ಮವನ್ನು ಪಾವನ ಆಗ್ತದ ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ, ಯಾವುದೋ ಒಬ್ಬ ವಿದೇಶದ ವ್ಯಕ್ತಿ ಈ ಭರತ ದೇಶಕ್ಕೆ ಬಂದಂತೆ, ಎಲ್ಲ ನೂರಾರು ದೇಶಗಳನ್ನು ಸುತ್ತಿ ಫ್ಲೈಟಲ್ಲಿ ಬಂದು ಇಳಿವಾಗ ತನ್ನ ಕಾಲನ್ನು ಪಾದರಕ್ಷೆ ಮೇಲೆ ಬಿಟ್ಟು ತೆಳಗೆ ಬಂದು ನಮಸ್ಕಾರ ಮಾಡಿದ್ನಂತೆ. ವಿದೇಶ ವ್ಯಕ್ತಿ ಹೇಳಿದ್ನಂತೆ, ಅಲ್ಲ, ಎಲ್ಲ ದೇಶದೊಳಗೆ ಕಾಲನ್ನು ಹಾಕೊಂಡು ತಿರುಗಾಡಿ ಬಂದು ನಿನ್ನ ಕಾಲನ್ನು ಮಾತ್ರ ಮ್ಯಾಲೆ ಬಿಟ್ಟು ಬಂದು ಇಲ್ಲಿ ನಮಸ್ಕಾರ ಮಾಡಿದಲ್ಲ ಯಾಕ ಅಂತ ಕೇಳಿದ್ನಂತೆ. ಅವಾಗ ವಿದೇಶದ ವ್ಯಕ್ತಿ ಹೇಳಿದಂತೆ, ಇದು ಭರತ ಭೂಮಿ, ಇದು ಭರತ ದೇಶ, ಇದು ಭರತ ತಾಯಿಯ ಒಂದು ನಾಡು, ಇದು ಹೆಂಗಿದೆ ಜಗತ್ತು ಅಂತ ಕೇಳಿದ್ರೆ, ಹುಚ್ಚ, ಇದು ದೇವ್ರ ಮನೆ ಇದ್ದಂಗ, ದೇವ್ರ ಮನೆ ಒಳಗೆ ಯಾರು ಚಪ್ಪಲಿ ಹಾಕೊಂಡು ಹೋಗ್ತಾರೇನೋ ಹುಚ್ಚ ಅನ್ನಂತೆ. ಅದಕ್ಕ ಇದು ಭರತ ಭೂಮಿ ಅನ್ನೋದು ಶರಣರ ಮಹಾತ್ಮರ, ದೇವಿ ಮಹಾತ್ಮರ, ಸಂತರ ನಡೆದಾಡಿದ ಭೂಮಿ ಅದ ಇದು. ಈ ಭೂಮಿಗೆ ಯಾರು ಚಪ್ಪಲಿ ಹಾಕೊಂಡು ಬರ್ತಾರೇನೋ ಹುಚ್ಚ, ಇಲ್ಲಿ ಒಂದಿಷ್ಟು ಮಣ್ಣನ್ನು ಅಣಿಗಚ್ಕೋ, ನಿನ್ನ ಜನ್ಮ ಪಾವನ ಆಗ್ತದಂತಕ್ಕಂಥ ಮಾತು ವಿದೇಶದ ವ್ಯಕ್ತಿ ಹೇಳಿದ್ನಂತೆ. ಈ ಮಾತು ಯಾಕೆ ಹೇಳಿದ್ನಂತ ಕೇಳಿದ್ರೆ, ಇಲ್ಲೆಲ್ಲ ಈ ಜಗತ್ತೆಲ್ಲ ಸಂತರು ಮಹಾತ್ಮರ ಒಂದು ನಡೆದಾಡಿದ ಪುಣ್ಯ ಭೂಮಿ ಇದೆ. ಇಲ್ಲಿ ಒಂದಿಷ್ಟು ಸ್ಮರಣೆ ಮಾಡಿದ್ರೆ ಸಾಕು, ಹೇಳಿದ್ರೆ ಪರಮ ಪೂಜ್ಯರು, ನಾವು ಭಗವಂತ ನಮಗೆಲ್ಲ ಏನೆಲ್ಲ ಕೊಟ್ಟಿದ್ದಾನೆ, ನಾವು ಭಗವಂತನಿಗೆ ಏನು ಕೊಟ್ಟಿವಿ ಅಂತಕ್ಕಂಥ ಹೇಳಿದ. ಭಗವಂತ ನಮಗೆ ಒಂದಿಷ್ಟು ಮನೆಯೊಳಗೆ ಪ್ಯಾನ್ ಹಚ್ಚಿದ್ರೆ ನಿಮಗೆ ಎಷ್ಟೋ ಬಿಲ್ ಬರ್ತದಿಲ್ರಿ. ಬಿಲ್ ಕಟ್ಟಲಿಲ್ಲ ಅಂದ್ರೆ ಲೈನ್ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಕರೆಂಟ್. ಆದ್ರೆ ಭಗವಂತ ನಮಗಾಗಿ ಇಷ್ಟೆಲ್ಲ ಕರೆಂಟ್, ಹಗಲಾದ್ರೆ ಸೂರ್ಯ ಕೊಟ್ಟ, ರಾತ್ರಿ ಆದ್ರೆ ಚಂದ್ರ ಕೊಟ್ಟ, ಇದೆಲ್ಲ ಕರೆಂಟ್ ಕಟ್ ಆಗ್ಲಿರ್ತಕ್ಕಂಥ ಬೆಳಕನ್ನು ಸಾವಿರಾರು ವರ್ಷಗಳಿಂದ ಬೆಳಗ್ತಕ್ಕಂಥ ಸೂರ್ಯನ ಕೊಟ್ಟ ಅನ್ನಲ್ಲ ಭಗವಂತ. ಇದಕ್ಕೂ ನಾವು ಏನನ್ನು ಕೃತಜ್ಞತೆ ಸಲ್ಲಿಸಬೇಕು ಭಗವಂತನಿಗೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ ನಾವು. ಪರಮಾತ್ಮ ನಮಗೆಲ್ಲ ಈ ಭೂಮಿಯಲ್ಲಿ ಏನೆಲ್ಲ ಕೊಟ್ಟಿದ್ದಾನಲ್ಲ, ಈ ಕೊಟ್ಟಿರ್ತಕ್ಕಂಥ ಒಂದು ಪರಮಾತ್ಮನಿಗೆ ಕೃತಜ್ಞತೆ ಸಲ್ಲಿಸುವುದೇ ಈ ಪುರಾಣ ಪ್ರವಚನ ಅಂತಕ್ಕಂಥದ್ದು ಹೇಳ್ತಾರೆ. ಬಹಳಷ್ಟು ಸಮಯ ಆಗಿದೆ, ಬಹುಶಃ 10 ಗಂಟೆಗೆ ಮುಗಿಸ್ಬೇಕಾಗಿತ್ತು. ಪರಮ ಪೂಜ್ಯರು ಮತ್ತೆ ಬೇರೆ ಫಂಕ್ಷನ್ಗೆ ಹೋಗೋ ಸಲುವಾಗಿ ಈ ಕಾರ್ಯಕ್ರಮವನ್ನು ಸಮಯದವಾಗಿ ಮುಗಿಸ್ತಕ್ಕಂಥ ಸಮಯ ಆಗಿದೆ. ಇಷ್ಟೇ ಈ ಊರು ಕ್ಷೇತ್ರ ಬಹುಶಃ ನಮ್ಮ ಇದು ಬಹಳಷ್ಟು ಪುಣ್ಯವಾದ ಕ್ಷೇತ್ರ. ಇದು ಇಲ್ಲಿ ಕಡ್ಲೆಪ್ಪನ ಮಠ ಇದೆ, ಬಂಡೆಲಿಂಗೇಶ್ವರ ಮಠ ಇದೆ, ಅಮ್ಮನ ಸಾನ್ನಿಧ್ಯ ಇದೆ, ಸಂಗಮೇಶ್ವರ ಗುಡ್ಡದ ಮೇಲೆ ಕ್ಷೇತ್ರ ಇದೆ. ತಾವೆಲ್ಲರೂ ಹೆಂಗಂತ ಕೇಳಿದ್ರೆ, ತಾವೆಲ್ಲರೂ ನನಗೊಂದು ಅನಿಸ್ತದ, ಪರಮ ಪೂಜ್ಯರು ಹೇಳಿದ್ರು ಇವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲಕ್ಕೆ ಪ್ರವಚನ ಹೆಂಗ್ ನಡೆಸ್ತಾರಿಲ್ಲ ಅಂತ ಬುಗುಲಿ ಬಿದ್ದಿದ್ವಿ. ನಡುವು ಬಿಟ್ಟು ಕೊಟ್ಟರು ಹೋದ್ರೆ ಮತ್ತೆ ನಾನೇ ಬರ್ಬೇಕಾಗ್ತದಂತ. ಅದಕ್ಕೆ ನಮ್ಮ ಮಾಂತಗೌಡರು ಹೇಳಿದ್ರತ್ತ, ಮಾಂತಗೌಡರು ಇವರು ಹೆಂಗಂತ ಕೇಳಿದ್ರೆ ಬಹಳಷ್ಟು ಎಲ್ಲರಿಗೆ ಹೃದಯಪೂರ್ವಕವಾಗಿ ಹಚ್ಕೊಂಡ್ಬಿಡ್ತಾರೆ ಪರಮ ಪೂಜ್ಯರು ಲೋಕಾಪುರದವರು. ಅವ್ರು ಏನಾದೇನೋ ವಶೀಕರಣ ಮಾಡ್ಕೊಂಬಂದಾರೆ ಏನು ಗೊತ್ತಿಲ್ಲ. ಊರಿನ ಗೌಡ್ರಿಗೆ ಸೌಕರ್ಯ ಎಲ್ಲ ಸಣ್ಣ ಮಕ್ಕಳಿಗೆ ಹಿಡ್ಕೊಂಡು ಕಟ್ಟಿಗೆ ಕಲ್ಲಿಗೆ ಮೊದಲು ಮಾಡಿ ಮಾತಾಡಿಸ್ತಾರೆ. ಹಾಗಾಗಿ ನಮ್ಮ ಊಟ ಪ್ರಸಾದ ಸೆಟ್ ಆಗ್ತದಿಲ್ಲ ಅಂತಕ್ಕಂಥ ಮಾತಾಡಿದಾಗ ಮಾಂತಗೌಡರು ಹೇಳಿದ್ರಂತೆ, ಅಪ್ಪೋರೆ ನಿಮಗೆ ಅಂಗೈಯಾಗ ನಾನು ಗಿಳಿ ಸಾಕಿದಂಗೆ ಸಾಕ್ತೀನಿ, ನೀವು ದಿನ ಲೋಕಾಪುರದಿಂದ ಬರ್ರಿ, ನಿಮ್ಮ ಪ್ರಸಾದ ಲೋಕಾಪುರ ಕಳಿಸ್ತೀನಿ ಅಂತಕ್ಕಂಥ ಮಾತು ನಮ್ಮ ಮಾಂತಗೌಡರು ಹೇಳಿದ್ರಂತೆ. ಈ ಮಾತು ಯಾಕೆ ಹೇಳಿದ್ನಂತ ಕೇಳಿದ್ರೆ, ನಾನು
ಸಮುದ್ರೊಳಗೆ ನೀರು ಬತ್ತಬಹುದು, ನದಿ ಒಳಗೆ ನೀರು ಬತ್ತಬಹುದು. ತಳಿಬಿಡಿ ಅಂತಕ್ಕಂಥ ಭಕ್ತರ ಭಕ್ತಿ ಹೃದಯದೊಳಗೆ ಎಂದೂ ಭಕ್ತಿ ಅಂತಕ್ಕಂಥದ್ದು ಬತ್ತೋದಿಲ್ಲ ಅಂತಕ್ಕಂಥ ಮಾತು ತಮಗೆಲ್ಲರಿಗೆ ಹೇಳಬೇಕಾಗ್ತದೆ. ಇಂಥ ಭಕ್ತಿ ಅಂತಕ್ಕಂಥದ್ದು ಪಡೆದಿರ್ತಕ್ಕಂಥ ಭಕ್ತರು ಪಡೆದಿರ್ತಕ್ಕಂಥ ನಾವೇ ಒಂದಿಷ್ಟು ಧನ್ಯರಂತಕ್ಕಂಥ ಮಾತು ತಮಗೆಲ್ಲರಿಗೆ ಹೇಳಬೇಕಾಗ್ತದೆ. ಇಂಥ ಭಕ್ತಿಯ ಊರು ಬಹುಶಃ 4 ದಿನ ಸರಿ ಹೋಗಂಗಿಲ್ಲ. ಮುಂದಿನ ವರ್ಷ 11 ದಿನ ಇಡೋಣ. ನಾವು ಬರ್ತೀವಿ, ಪರಮ ಪೂಜ್ಯರಿ ಮುಂದಿನ ವರ್ಷ ಫ್ರೀಯಾಗಿ ಇಳಿಸ್ಬಿಡಮ್, ಗವಾಯಿಗಳಿಗಿನ ಫ್ರೀಯಾಗಿ ಬರೋಣ ಅಂತ ಹೇಳೋಣ. ಆಯ್ತ್ರೆ, ಚಿಂತೆ ಮಾಡಬೇಡ್ರಿ. ಈ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ನಡೆದಿದೆ. ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಫೋನ್ ಮಾಡಿದ್ರು, ಚಿಕ್ಕಮಠದ ಅಪ್ಪ ಅವರು, ತಳಿಬಿಡಿ ಕಾರ್ಯಕ್ರಮ ಇದೆ, ಯಾರಿಗಾರ ಒಳ್ಳೆ ಪ್ರವಚನಗಾರರು ಹಾಕಬೇಕು, ಲೋಕಾಪುರ ಪೂಜ್ಯರಿಗೆ ಹಾಕು, ಒಳ್ಳೆ ಗವಾಯಿಗಳಿಗೆ ಹಾಕಂತ ಹೇಳಿದ್ರು. ಬಹುಶಃ ತವರೂರು ನನ್ನ ಊರು, ಈ ಕ್ಷೇತ್ರ ನೀವೆಲ್ಲರೂ ಚಂದ ಆನಂದವಾಗಿದ್ದರೆ ಈ ಚಟ್ನಳ್ಳಿ ಮುತ್ಯ ಆನಂದವಾಗಿರ್ತಾನಂತಕ್ಕಂಥ ಮಾತು ತಮಗೆಲ್ಲರಿಗೆ ಹೇಳ್ತಾ, ಜಗನ್ಮಾತೆ ಶಾಂಭವಿ ತಮಗೆಲ್ಲರಿಗೆ ಆರೋಗ್ಯ ಭಾಗ್ಯ ಆಯಸ್ಸು ಕರುಣಿಸಲಿ, ಸುಖ ಸಮೃದ್ಧಿ ಕರುಣಿಸಲಿ ಅಂತಕ್ಕಂಥ ಮಾತು ತಮಗೆಲ್ಲರಿಗೆ ಹೇಳ್ತಾ, ಮತ್ತೊಮ್ಮೆ ಚಿಕ್ಕಮಠದ ಪರಮ ಪೂಜ್ಯರಿಗೆ ಪಾದಕ್ಕೆ ಶರಣಾರ್ಥಿಗಳು ಸಮರ್ಪಿಸಿ ತಮಗೆಲ್ಲರಿಗೆ ಮತ್ತೊಮ್ಮೆ ಭಕ್ತಿ ಶರಣಾರ್ಥಿಗಳು.